ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ 2023ಯಲ್ಲಿ 6 ಮಾರ್ಕ್ಸಿಗೆ P&L ಸ್ಟೇಟ್ಮೆಂಟ್ ಮೇಲೆ ಕೇಳಿರುವಂತಹ ಕ್ವೆಶನನ್ನು ನಾನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ ಮಾಡೋದಕ್ಕಿಂತ ಮೊದಲು P&L ಸ್ಟೇಟ್ಮೆಂಟನ್ನು ಯಾವ ರೀತಿಯಾಗಿ ಬರ್ಕೋಬೇಕು ಒಂದ್ಸಲ ಕರೆಕ್ಟಾಗಿ ನೋಡೋಣ. ಹೆಡ್ಡಿಂಗನ್ನು ಹಾಕೊಳ್ತೀವಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಸ್ ಪರ್ ದ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಕಾಲಮ್, ನೋಟ್ ನಂಬರ್ ಮತ್ತು ಅಮೌಂಟ್ ಕಾಲಮನ್ನು ಹಾಕ್ಕೊಳ್ತೀವಿ. ಪರ್ಟಿಕ್ಯುಲರ್ಸಲ್ಲಿ 7 ಹೆಡ್ಡಿಂಗನ್ನು ನಾವು ತಗೊಳ್ತೀವಿ. ಫಸ್ಟ್ ಮೇಯ್ನು ಇನ್ಕಮಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ತಗೊಳ್ತೀವಿ. ರೆವಿನ್ಯೂ ಫ್ರಮ್ ಆಪರೇಷನ್ಸು ಡೈರೆಕ್ಟ್ ಇರುತ್ತೆ ಅಥವಾ ಸೇಲ್ಸ್ ಅಂತ ಕೊಟ್ಟಿರ್ತಾರೆ, ಡೈರೆಕ್ಟು ಅಮೌಂಟನ್ನು ತಗೊಳ್ತೀವಿ. ನೆಕ್ಸ್ಟು ಸೆಕೆಂಡ್ ಮೇನ್ ಅದರ್ ಇನ್ಕಮ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಮೌಂಟನ್ನು ಇಲ್ಲಿ ತಗೋಬೇಕು. ನೆಕ್ಸ್ಟು ರೆವಿನ್ಯೂ ಮತ್ತು ಅದರ್ ಇನ್ಕಮ್ಸ್ ಆದಮೇಲೆ ಇವೆರಡನ್ನು ಕೂಡ ಟೋಟಲ್ ಮಾಡಬೇಕು. ಟೋಟಲ್ ಇನ್ಕಮ್ಸ್ ಇಲ್ಲಿ ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನನ್ನು ಟೋಟಲ್ ಮಾಡಿದರೆ ಥರ್ಡ್ ಮೇನ್ ಬರುತ್ತೆ, ಟೋಟಲ್ ಇನ್ಕಮ್. ನೆಕ್ಸ್ಟ್ ಫೋರ್ತ್ ಮೇನ್ ಎಕ್ಸ್ಪೆನ್ಸಸ್. ಇಲ್ಲಿ ತುಂಬ ಎಕ್ಸ್ಪೆನ್ಸಸ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ನೋಡ್ಕೋಬೇಕು. ಮೊದಲನೇದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಡೈರೆಕ್ಟ್ ಇರುತ್ತೆ, ಡೈರೆಕ್ಟ್ ಅಮೌಂಟ್ ತಗೋತೀವಿ. ನೆಕ್ಸ್ಟು ಪರ್ಚೇಸ್ ಆಫ್ ಗೂಡ್ಸ್ ಕೂಡ ಡೈರೆಕ್ಟ್ ಇರುತ್ತೆ, ಡೈರೆಕ್ಟನ್ನು ತಗೊಳ್ತೀವಿ. ನೆಕ್ಸ್ಟು ಎಂಪ್ಲಾಯಿ ಬೆನಿಫಿಟ್ಸ್, ಫೈನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್, ಅದರ್ ಎಕ್ಸ್ಪೆನ್ಸಸ್. ಇದರ ಮೇಲೆ ನಾವು ಯಾವ ಎಂಟ್ರಿನ ಹಾಕಬೇಕು ಅದು ನೋಟಲ್ಲಿ ನಾವು ಮೆನ್ಷನ್ ಮಾಡ್ಕೋಬೇಕು. ಈಗ ಎಂಪ್ಲಾಯಿ ಬೆನಿಫಿಟ್ ಅಂದರೆ ಏನೆಲ್ಲ ಬರುತ್ತೆ, ಫೈನಾನ್ಸ್ ಕಾಸ್ಟ್ ಅಂದರೆ ಏನೆಲ್ಲ ಬರುತ್ತೆ, ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಬೆನಿಫಿಟ್ಟನ್ನು ಕೊಟ್ಟಿದ್ರೂ ಕೂಡ ಅದು ಎಂಪ್ಲಾಯಿ ಬೆನಿಫಿಟ್ಟಲ್ಲಿ ಬರುತ್ತೆ. ಫೈನಾನ್ಸ್ ಕಾಸ್ಟ್ ಅಂತ ಅಂದರೆ ನಾವು ಫೈನಾನ್ಸನ್ನು ತಗೊಂಡಿರ್ತೀವಿ, ಆ ಫೈನಾನ್ಸ್ ಮೇಲೆ ಯಾವುದೇ ಥರದ ಇಂಟ್ರೆಸ್ಟನ್ನು ಪೇ ಮಾಡಿದರೆ ಅದು ಫೈನಾನ್ಸ್ ಕಾಸ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಮತ್ತು ಅಮೋರ್ಟೈಸೇಷನ್, ಡಿಪ್ರಿಸಿಯೇಷನನ್ನು ಕೊಟ್ಟಿದ್ದರೆ ಅದನ್ನು ನೋಟ್ ಮಾಡಿಕೊಂಡು ಟೋಟಲ್ ಮಾಡಿಕೊಂಡು ಆ ಅಮೌಂಟನ್ನು ಇಲ್ಲಿ ತಗೊಳ್ತೀವಿ. ನೆಕ್ಸ್ಟು ಅದರ್ ಎಕ್ಸ್ಪೆನ್ಸಸ್. ನೋಡಿ, ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ ಯಾವುದೆಲ್ಲ ಬರ್ಬೋದು, ಪವರ್ ಆ್ಯಂಡ್ ಫ್ಯೂಯಲ್, ರೆಂಟ್, ರಿಪೇರ್ಸ್, ಇನ್ಶೂರೆನ್ಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್, ಇದೆಲ್ಲ ಕೂಡ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದರ್ ಇನ್ಕಮ್ಸಲ್ಲಿ ಯಾವುದೆಲ್ಲ ಬರಬಹುದು, ಫಾರಿನ್ ಕರೆನ್ಸಿ ಫ್ಲಕ್ಚುಯೇಷನ್ಸ್, ಲಯಬಿಲಿಟೀಸ್ ರಿಟರ್ನ್ ಬ್ಯಾಕ್, ಇಂಟ್ರೆಸ್ಟ್ ಇನ್ಕಮ್, ರೆಂಟಲ್ ಇನ್ಕಮ್, ಡಿವಿಡೆಂಡ್ ಇನ್ಕಮ್, ಇವೆಲ್ಲವೂ ಕೂಡ ಅದರ್ ಇನ್ಕಮ್ಸ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಟೋಟಲ್ ಎಕ್ಸ್ಪೆನ್ಸನ್ನು ಮಾಡ್ತೀವಿ. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಕೂಡ ಟೋಟಲ್ ಮಾಡಿ ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ತೀವಿ. ಯಾಕಂದರೆ ನಮಗೆ ಪ್ರಾಫಿಟ್ ಬೇಕು. ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಬೇಕು. ಇನ್ಕಮನ್ನು ಎಲ್ಲಿ ಟೋಟಲ್ ಮಾಡಿದ್ದೀವಿ, ಥರ್ಡ್ ಮೇನಲ್ಲಿ ಇನ್ಕಮನ್ನು ಟೋಟಲ್ ಮಾಡಿದ್ದೀವಿ. ಹಾಗೆ ಎಕ್ಸ್ಪೆನ್ಸಸ್ಸನ್ನು ಎಲ್ಲಿ ತಗೊಂಡಿದ್ದೀವಿ, ಫೋರ್ತ್ ಮೇನಲ್ಲಿ ತಗೊಂಡಿದ್ದೀವಿ. ಥರ್ಡ್ ಮೈನಸ್ ಫೋರ್ತ್ ಮಾಡಿದರೆ ನಮಗೆ ಫಿಫ್ತ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ನಾವೇನು ಟ್ಯಾಕ್ಸನ್ನು ಅಲ್ಲಿ ಲೆಸ್ ಮಾಡಿಲ್ಲ. ನೆಕ್ಸ್ಟ್ ಸಿಕ್ಸ್ತ್ ಮೇನ್ ತಗೊಳ್ತೀವಿ, ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಇಲ್ಲಿ ಕರೆಂಟ್ ಟ್ಯಾಕ್ಸ್ ಅಂತ ತಗೊಳ್ತೀವಿ. ಟ್ಯಾಕ್ಸನ್ನು ಲೆಸ್ ಮಾಡಿಕೊಂಡು ಬಂದಿರುವಂತಹ ಆನ್ಸರ್ ಏನಿರುತ್ತೆ ಅದನ್ನು ನಾವು ಸೆವೆಂತ್ ಮೇನ್ ಅಂತ ತಗೊಂಡು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಫಾರ್ಮ್ಯಾಟ್ ಇಷ್ಟನ್ನು ಕೂಡ ಒಂದ್ಸಲ ಕರೆಕ್ಟಾಗಿ ಬರ್ಕೊಳ್ಬೇಕು. ಅಲ್ಲಿ ಯಾವ ಎಂಟ್ರಿ ಬರುತ್ತೆ ಎಲ್ಲ ಎಂಟ್ರೀಸನ್ನು ಹಾಕ್ತಾ ಬನ್ನಿ. ಎಂಟ್ರಿ ಯಾವುದಿಲ್ಲ ಅಲ್ಲಿ ಡ್ಯಾಶ್ ಹಾಕ್ತಾ ಬನ್ನಿ. ಅಲ್ಲಿಗೆ ಇಷ್ಟು ಫಾರ್ಮ್ಯಾಟಲ್ಲಿ ಬರುವಂತಹ ಯಾವುದೇ ಎಂಟ್ರಿ ಕೂಡ ಮಿಸ್ ಆಗಲ್ಲ. ಈಗ ಪ್ರಾಬ್ಲಮ್ ನೋಡಿ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2022 ಆಸ್ ಪರ್ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಏನೆಲ್ಲ ಕೊಟ್ಟಿದ್ದಾರೆ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ 16 lakh, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ 4 lakh, salaries to employees 1,50,000, leave encashment 50,000, interest on debentures 50,000, interest on borrowings 25,000, depreciation and amortization 1 lakh, ಟ್ಯಾಕ್ಸ್ 2,47,000 ಅಂತ ಕೇಳಿದ್ದಾರೆ. ಈಗ ಎಂಟ್ರಿನ ಯಾವ ರೀತಿ ಹಾಕಬೇಕು ನೋಡಿ. ರೆವಿನ್ಯೂ ಫ್ರಮ್ ಆಪರೇಷನ್ಸು ಡೈರೆಕ್ಟ್ ಎಂಟ್ರಿ ಹಾಕ್ತೀವಿ 16 lakh. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಕ್ಸ್ಪೆನ್ಸಸ್ಸಲ್ಲಿ ಡೈರೆಕ್ಟ್ ಎಂಟ್ರಿ ಹಾಕ್ತೀವಿ 4 lakh. ಸ್ಯಾಲರೀಸ್ ಟು ಎಂಪ್ಲಾಯೀಸ್, ಇದೇನಾಗುತ್ತೆ, ಎಂಪ್ಲಾಯೀಸ್ಗೆ ಕೊಡುವಂಥ ಸ್ಯಾಲರಿ ಏನಾಗುತ್ತೆ ಎಂಪ್ಲಾಯಿ ಬೆನಿಫಿಟ್ಟಿಗೆ ಹೋಗುತ್ತೆ. ನೆಕ್ಸ್ಟ್ ಏನಾದರೂ ಇದೆಯಾ, ನೆಕ್ಸ್ಟ್ ನೋಡಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂದರೆ ಏನು, ಫರ್ಮ್ನವರು ಒಂದಿಷ್ಟು ಲೀವ್ ಅಂತ ಫಿಕ್ಸ್ ಮಾಡಿರ್ತಾರೆ. ಈಗ ಒಂದು 5
ಲೀವ್ ಇದೆ ಅಂತ ಅಂದರೆ ಆ ಎಂಪ್ಲಾಯಿ ಅಥವಾ ವರ್ಕರ್ ಏನು ಮಾಡಿರ್ತಾನೆ 3 ಲೀವನ್ನು ತಗೊಂಡಿರ್ತಾನೆ. ಇನ್ನು ಉಳಿದಿರುವಂಥದ್ದು 2 ಬಾಕಿ ಇರುತ್ತಲ್ವ, ಉಳಿದಿರುತ್ತೆ. ಆ ಉಳಿದಿರುವಂತಹ ಲೀವ್ ಏನಿರುತ್ತೆ ಅದಕ್ಕೆ ಅವನು ಎಂಪ್ಲಾಯರ್ ಯಾರಿರ್ತಾನೆ ಅವನು ಅದನ್ನ ಸ್ಯಾಲ್ರಿನ ಎಂಪ್ಲಾಯಿಗೆ ಕೊಡ್ತಾನೆ. ಆ ಸ್ಯಾಲ್ರಿನ ಎನ್ಕ್ಯಾಶ್ ಮಾಡಿಕೊಂಡಾಗ ಲೀವ್ ಎನ್ಕ್ಯಾಶ್ಮೆಂಟ್ ಆಗುತ್ತೆ. ಅದು ಕೂಡ ಎಂಪ್ಲಾಯಿಗೆ ಕೊಡುವಂತಹ ಬೆನಿಫಿಟ್. ಹಾಗಾಗಿ ಎಂಪ್ಲಾಯಿ ಬೆನಿಫಿಟಲ್ಲಿ ಅದನ್ನು ತಗೊಳ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್, ಇವೆಲ್ಲ ಎಲ್ಲಿಗೆ ಹೋಗುತ್ತೆ? ಫೈನಾನ್ಸ್ ಕಾಸ್ಟ್. ನಾವು ತಗೊಂಡಿರುವಂತಹ ಫೈನಾನ್ಸ್ ಮೇಲೆ ನಾವು ಏನು ಪೇ ಮಾಡಬೇಕಲ್ವ ಇಂಟ್ರೆಸ್ಟು, ಆ ಇಂಟ್ರೆಸ್ಟ್ ಬಾರೋಯಿಂಗ್ಸ್ ಮೇಲಾಗಿರ್ಬೋದು, ಡಿಬೆಂಚರ್ಸ್ ಮೇಲಾಗಿರ್ಬೋದು, ಬಾಂಡ್ಸ್ ಮೇಲಾಗಿರ್ಬೋದು, ಎಲ್ಲೇ ಇಂಟ್ರೆಸ್ಟನ್ನು ಪೇ ಮಾಡಿದ್ರು ನಾವು ತಗೊಂಡಿರುವಂತಹ ಫಿನಾನ್ಸಿಗೆ ಅದನ್ನು ನಾವು ಫೈನಾನ್ಸ್ ಕಾಸ್ಟಲ್ಲಿ ಅದನ್ನು ತಗೊಳ್ಬೇಕು. ನೆಕ್ಸ್ಟು ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಡೈರೆಕ್ಟ್ ಇದೆ 1 lakh ತಗೊಳ್ತೀವಿ. ಟ್ಯಾಕ್ಸ್ ಕೂಡ ಡೈರೆಕ್ಟ್ ಅಮೌಂಟ್ ಇದೆ 2,40,000 ತಗೊಳ್ತೀವಿ. ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಈಗ ನೋಟ್ ಯಾವುದೆಲ್ಲ ಮಾಡ್ಕೊಳ್ಬೇಕು, ಎಷ್ಟು ನೋಟ್ ಮಾಡ್ಕೋಬೇಕಿಲ್ಲಿ ನಾವು 2 ನೋಟನ್ನು ಮಾಡ್ಕೋಬೇಕು. ಮೊದಲನೇ ನೋಟ್ ನಂಬರ್ 1, ಅದರಲ್ಲಿ ಏನು ಬರುತ್ತೆ, ಏನು ತಗೋಬೇಕು ನಾವು? ಎಂಪ್ಲಾಯಿ ಬೆನಿಫಿಟ್ಸ್. ಎಂಪ್ಲಾಯಿ ಬೆನಿಫಿಟ್ಸಲ್ಲಿ ಏನು ಬರುತ್ತೆ? ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಎಷ್ಟಿದೆ? 1,50,000 ಸ್ಯಾಲರಿನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟಿದೆ? 50,000. ಟೋಟಲ್ ಎಷ್ಟಾಯಿತು? 2 lakhs. ಇದು ಮುಗೀತು. ನೆಕ್ಸ್ಟ್ ನೋಟ್ ನಂಬರ್ 2 ಯಾವುದು? ಫೈನಾನ್ಸ್ ಕಾಸ್ಟ್. ಈ ಥರ ಕೂಡ ಬರ್ಕೊಳ್ಬೋದು. ನೋಟ್ ನಂಬರ್ 2 ಫೈನಾನ್ಸ್ ಕಾಸ್ಟ್ ಆಯಿತಾ? ಇದರಲ್ಲಿ ಯಾವ್ದು ಬರುತ್ತೆ? 2 ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 50,000. ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸು 25,000. ಟೋಟಲ್ ಎಷ್ಟಾಯಿತು? 75,000. ಈ 2 ನೋಟನ್ನು ಮಾಡಿಕೊಂಡ್ರೆ ಸಾಕಿಲ್ಲಿ. ಬೇರೆ ಎಲ್ಲದು ಕೂಡ ಡೈರೆಕ್ಟ್ ಆಗಿದೆ, ಡೈರೆಕ್ಟ್ ಎಂಟ್ರಿನ ಹಾಕ್ತೀವಿ. ಈಗ ಇಲ್ಲಿ ಫಸ್ಟ್ ಮೇನ್ ಯಾವ್ದು ತಗೊಳ್ತೀವಿ? ಇನ್ಕಮಲ್ಲಿ ಯಾವ್ದು ತಗೊಳ್ತೀವಿ? ರೆವಿನ್ಯೂ ಫ್ರಮ್ ಆಪರೇಷನ್ಸ್. ಎಷ್ಟಿದೆ ಅಮೌಂಟು? 16 lakhs. ರೆವಿನ್ಯೂ ಫ್ರಮ್ ಆಪರೇಷನ್ಸ್ 16 lakhs. ನೆಕ್ಸ್ಟ್ ಸೆಕೆಂಡ್ ಮೇನ್ ಯಾವುದು? ಅದರ್ ಇನ್ಕಮ್. ಯಾವುದು ಇಲ್ಲ, ಹಾಗಾಗಿ ಇಲ್ಲಿ ಡ್ಯಾಶ್ ಹಾಕ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು? ಟೋಟಲ್ ಇನ್ಕಮ್. ಥರ್ಡ್ ಮೇನ್ ಹಾಕ್ತೀವಿ. ಟೋಟಲ್ ಇನ್ಕಮ್ ಎಷ್ಟಾಗುತ್ತೆ? 16 lakhs. ಯಾಕಂದರೆ ಅದರ್ ಇನ್ಕಮ್ಸ್ ಇಲ್ಲ, ಹಾಗಾಗಿ ಇಲ್ಲಿ 16 lakh ಹಾಗೆ ತಗೊಳ್ತೀವಿ. ಇದು ಅದರ್ ಇನ್ಕಮ್ಸ್. ನೆಕ್ಸ್ಟ್ ಫೋರ್ತ್ ಮೇನ್ ಯಾವುದು? ಎಕ್ಸ್ಪೆನ್ಸಸ್ನಲ್ಲಿ ಎಲ್ಲ ಎಂಟ್ರೀಸನ್ನು ಹಾಕೋಣ. ಮೊದಲನೇದು ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್.
ಕನ್ಸ್ಯೂಮ್ಡ್. ಬಿ ಯಾವುದು? ಪರ್ಚೇಸ್ ಆಫ್ ಗೂಡ್ಸ್. ಪರ್ಚೇಸ್ ಆಫ್ ಗೂಡ್ಸ್. ನೆಕ್ಸ್ಟು ಸಿ ಎಂಪ್ಲಾಯಿ ಬೆನಿಫಿಟ್. ಡಿ ಫೈನಾನ್ಸ್ ಕಾಸ್ಟ್. E depreciation and amortization. Depreciation and amortization. F ಯಾವುದು? ಅದರ್ ಎಕ್ಸ್ಪೆನ್ಸಸ್. ಈಗ ನೋಡ್ತಾ ಬರೋಣ ಎಂಟ್ರಿ ಯಾವುದಿದೆ ಅಂತ. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ ಕೊಟ್ಟಿದ್ದಾರೆ 4 lakhs. ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡು 4 lakhs. ನಾವು ನೋಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಎಂಟ್ರಿ 4 lakh. ನೆಕ್ಸ್ಟ್ ಪರ್ಚೇಸ್ ಆಫ್ ಗೂಡ್ಸ್ ಇದೆಯಾ? ಇಲ್ಲ. ನೆಕ್ಸ್ಟ್ ಸ್ಯಾಲರೀಸ್ ಟು ಎಂಪ್ಲಾಯೀಸು ಲೀವ್ ಎನ್ಕ್ಯಾಶ್ಮೆಂಟನ್ನು ನಾವು ಏನು ಮಾಡ್ಕೊಂಡಿದ್ದೀವಿ? ನೋಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಮತ್ತು ಲೀವ್ ಎನ್ಕ್ಯಾಶ್ಮೆಂಟನ್ನು ಟೋಟಲ್ ಮಾಡ್ಕೊಂಡಿದ್ದೀವಿ. ಯಾವುದರಲ್ಲಿ? ನೋಟ್ ನಂಬರ್ 1ಅಲ್ಲಿ. ನೋಟ್ ನಂಬರ್ 1ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಎಷ್ಟಾಗಿದೆ ಟೋಟಲು? 2 lakh rupees. 2 lakh rupees ಆಗಿದೆ. ನೆಕ್ಸ್ಟ್ ಫೈನಾನ್ಸ್ ಕಾಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ನೋಟ್ ನಂಬರ್ 2ಅಲ್ಲಿ ಎಷ್ಟಾಗಿದೆ? 75,000. ಫೈನಾನ್ಸ್ ಕಾಸ್ಟು ನೋಟ್ ನಂಬರ್ 2ಅಲ್ಲಿ ಮಾಡ್ಕೊಂಡಿದ್ದೀವಿ 75,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ 1 lakh. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಇಲ್ಲ. ಈಗ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಬೇಕು. ಟೋಟಲ್ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಿದರೆ 7,75,000. 7,75,000 rupees. ಈಗೇನು ಮಾಡಬೇಕು? ಇನ್ಕಮಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ಕೋಬೇಕು. ಏನು ಬೇಕು ನಮಗೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬೇಕು. ಅದಕ್ಕೇನು ಮಾಡಬೇಕು? ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡಬೇಕು. 3 - 4 ಮಾಡಬೇಕು. 16 lakhs ಇನ್ಕಮ್ನಲ್ಲಿ 7,75,000 ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿದರೆ 8,25,000 rupees ಬರುತ್ತೆ. 8,25,000 rupees. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ನಾವು ಟ್ಯಾಕ್ಸನ್ನು ಲೆಸ್ ಮಾಡಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ಇದು ಎಷ್ಟು ಅಂತ ತಗೊಳ್ತೀವಿ ನಾವು? 5th. ನೆಕ್ಸ್ಟು 6th ಮೇನಲ್ಲಿ ಲೆಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಇಲ್ಲಿ ಕರೆಂಟ್ ಟ್ಯಾಕ್ಸ್ ಅಂತ ತಗೊಳ್ತೀವಿ ನಾವು. ಕರೆಂಟ್ ಟ್ಯಾಕ್ಸ್ ಎಷ್ಟು ಕೊಟ್ಟಿದ್ದಾರೆ? ಟ್ಯಾಕ್ಸು 2,47,500 ಕೊಟ್ಟಿದ್ದಾರೆ. 2,47,500 ಕೊಟ್ಟಿದ್ದಾರೆ. ಈಗ ಇದನ್ನು ಲೆಸ್ ಮಾಡಿದರೆ ನಮಗೇನು ಸಿಗುತ್ತೆ? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ 5,77,500 ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇಷ್ಟು ಮಾಡಿದರೆ ಮುಗೀತು. P&L ಸ್ಟೇಟ್ಮೆಂಟು ಮುಗೀತು. ಈ ಫಾರ್ಮ್ಯಾಟನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಎಲ್ಲ ಎಂಟ್ರೀಸನ್ನು ಕೂಡ ಕರೆಕ್ಟಾಗಿ ಹಾಕ್ಬೋದು. ಇಲ್ಲಿ ಯಾವುದೆಲ್ಲ ಬರುತ್ತೆ ಒಂದು ಸಲ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೆದುಬಿಟ್ರೆ ಎಂಟ್ರಿ ಯಾವುದಿದೆ ಆ ಎಂಟ್ರಿನ ಹಾಕ್ತಾ ಹೋಗ್ತೀವಿ, ಯಾವುದಿಲ್ಲ ಅಲ್ಲಿ ಡ್ಯಾಶ್ ಹಾಕ್ತಾ ಹೋಗ್ತೀವಿ. ಅಲ್ಲಿಗೆ ಕಂಪ್ಲೀಟ್ ಸೊಲ್ಯೂಷನ್ನು
ಆಯಿತು. ಇಷ್ಟು ಮಾಡಿದರೆ 6 ಮಾರ್ಕ್ಸು ಔಟ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.